ಇಂದು ಅಬ್ಬಿಗೆರೆ ಸಮೂಹ ಸಂಪನ್ಮೂಲ ಕೇಂದ್ರದ ಪ್ರಗತಿ ಹೆಜ್ಜೆ ಕಾರ್ಯಕ್ರಮ ಇದೆ. ಹಾಗಾಗಿ ಬನ್ನಿ ನೋಡೋಣ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯ ಶಿಕ್ಷಕರು ಅಂತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಉಚ್ಚಪ್ಪ ಸರ್ ಅವರು ಈ ಕಾರ್ಯಕ್ರಮದ ಮೊದಲೇ ಏನು ಹೇಳುತ್ತಾ ಬಯಸ್ತಾರೆ ನೋಡೋಣ. ಸರ್ ಒಂದೆರಡು ಮಾತಾಡಿ ಸರ್. ಎಲ್ಲ ಶಿಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಒಂದು ಅದ್ಭುತವಾಗಿರ್ತಕ್ಕಂಥ ಚಟುವಟಿಕೆ ಇದು. ಮಕ್ಕಳಿಂದ ಮಾಡಿರ್ತಕ್ಕಂಥ ಈ ಚಟುವಟಿಕೆ ಶಿಕ್ಷಕರಿಗೂ ಪ್ರೇರಣೆ ಆಗಿರ್ತಕ್ಕಂಥದ್ದು, ಮಕ್ಕಳಿಗೂ ಪ್ರೇರಣೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು ಮಕ್ಕಳ ಕಲಿಕೆಗೆ ಮತ್ತು ಮಕ್ಕಳ ಜ್ಞಾಪಕ ಶಕ್ತಿಗೆ ಹೆಚ್ಚು ಪ್ರಯೋಜನ ಕೊಡ್ತಕ್ಕಂಥ ಚಟುವಟಿಕೆಗಳನ್ನು ಮಕ್ಕಳು ಮಾಡಿದ್ದಾರೆ. ಆ ಮಕ್ಕಳಿಂದಲೇ ಇದನ್ನು ಹೇಳಿಸಿದ್ರೆ ಇನ್ನೂ ಉತ್ತಮವಾಗಿರ್ತಿತ್ತು ಅಂತಕ್ಕಂಥ ನನ್ನ ಭಾವನೆ. ಟೀಚರ್ಸು ಡೈಲಿ ಇದೆಲ್ಲ ರಿಪೀಟ್ ಮಾಡ್ತಾ ಇರ್ತಾರೆ. ಆದರೆ ಮಕ್ಕಳಿಗೆ ಏನು ಮಾಡಿರ್ತಾರೆ, ಮಕ್ಕಳಿಂದಲೇ ಅದನ್ನು ಡಿಸ್ಪ್ಲೇ ಮಾಡಿ ಅವ್ರ ಕಡೆಯಿಂದ ಹೇಳಿಸಿದ್ರೆ ಇನ್ನೂ ಇದು ಹೆಚ್ಚು ಫಲದಾಯಕವಾಗಿರ್ತಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೂ ನಮ್ಮ ಅಬ್ಬಿಗೆರೆ ಕ್ಲಸ್ಟರ್ನ ಎಲ್ಲ ಶಾಲೆಯ ಶಿಕ್ಷಕರು ಹೆಚ್ಚು ಶ್ರಮವಹಿಸಿ ಈ ಒಂದು ಚಟುವಟಿಕೆಗಳನ್ನು ಮತ್ತು ಚಾರ್ಟ್ಗಳನ್ನು ಹಾಗೆ ಮಾಡೆಲ್ಗಳನ್ನು ಎಲ್ಲ ಮಾಡಿದ್ದಾರೆ. ಎಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸರ್. ಮೇಡಮ್, ಇದು ಯಾವ ಶಾಲೆ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೆಟ್ಟಿ ಶಾಲೆ. ಪ್ರಿಪ್ರೇಷನ್ ಚೆನ್ನಾಗಿದೆ ಮೇಡಮ್. ಮೇಡಮ್, ನಿಮ್ಮದು ಯಾವ ಶಾಲೆ ಮೇಡಮ್? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಬ್ಬಿಗೆರೆ ಕಾಲೇಜು. ಅಬ್ಬಿಗೆರೆ ನಿಮ್ಮದು ಇದೆ ಮೇಡಮ್? ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀರಾ? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಯಾವ ಶಾಲೆ ಮೇಡಮ್ ನಿಮ್ಮದು? ಚಿಕ್ಕಬಾಣವರ. ಹೇಗೆ ನಡೀತಾ ಇದೆ ಮೇಡಮ್ ಇವತ್ತು ಕಾರ್ಯಕ್ರಮ? ಏನು ಕಾರ್ಯಕ್ರಮ ನಡೀತಾ ಇದೆ ಇವತ್ತು? ಪ್ರಗತಿ ಹೆಜ್ಜೆ ಮೇಡಮ್. ಹೌದಾ? ಯಾವ ಕ್ಲಸ್ಟರ್ ಮೇಡಮ್ ನಿಮ್ಮದು? ಕ್ಲಸ್ಟರ್ನ ಪ್ರಗತಿ ಹೆಜ್ಜೆ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮ ಶಾಲೆ ಮೇಡಮ್? ನಮ್ಮ ಶಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಚಿಕ್ಕಬಾಣವರ. ಥ್ಯಾಂಕ್ ಯು ಮೇಡಮ್. ಆಲ್ ದ ಬೆಸ್ಟ್. ಮೇಡಮ್ ನಮಸ್ತೆ. ನಿಮ್ಮದು ಯಾವ ಶಾಲೆ ಮೇಡಮ್? ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬಾಣವರ. ಏನು ನಡೀತಾ ಇದೆ ಕಾರ್ಯಕ್ರಮ ಇವತ್ತು? ಪ್ರಗತಿ ಹೆಜ್ಜೆ. ಹೌದಾ? ಯಾವ ಕ್ಲಸ್ಟರ್ ಮೇಡಮ್? ಇದು ಅಬ್ಬಿಗೆರೆ ಕ್ಲಸ್ಟರ್. ಅಬ್ಬಿಗೆರೆ ಕ್ಲಸ್ಟರ್. ಏನು ಅನಿಸ್ತು ಸಾಮಾನು? ಅಲ್ಲಿಂದ ಅಂದರೆ ತುಂಬ ದೂರ ಆಗುತ್ತಾ ಶಾಲೆಗೂ ಕ್ಲಸ್ಟರ್? 3 ಕಿಲೋಮೀಟರ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಮೇಡಮ್. ಯಾವ ಶಾಲೆ ಗೊತ್ತಾಗಲಿಲ್ಲ ಸರ್? PHPS ಲಕ್ಷ್ಮೀಪುರ ಶಾಲೆ ಮೇಡಮ್. ಓಕೆ. ಏನು ಸರ್, ಏನು ಕಾರ್ಯಕ್ರಮ? ಪ್ರಗತಿ ಹೆಜ್ಜೆ ಇದು? ಪ್ರಗತಿ ಹೆಜ್ಜೆ. ಹಾಂ ಸರ್. ಪ್ರಗತಿಯಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನು ಆಧಾರಿತವಾಗಿ ಚಟುವಟಿಕೆಗಳನ್ನ ನಾವು ಶಾಲೆಯಲ್ಲಿ ನಂಬ್ಕೊಳ್ತಾ ಇದ್ವಿ. ಒಂದೇದು FLN ಮಕ್ಕಳ ಬಗ್ಗೆ ಕಲಿಕೆ. ಅವರಿಗೆ ನಾವು ಪಾಠಪತ್ರಗಳನ್ನು ಬಳಸ್ತಾ, ಸರಳವಾದ ಚಟುವಟಿಕೆಗಳನ್ನು ಬಳಸ್ತಾ ಯಾವ ರೀತಿ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದು ಒಂದು ಚಟುವಟಿಕೆ. ಮತ್ತೊಂದು ಪ್ರಾರ್ಥನಾವಧಿಯಲ್ಲಿ ವಿದ್ಯಾದೀಪ ಅಡಿಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಕಲಿಕೆಗೆ ಪ್ರೋತ್ಸಾಹಿಸ್ತಕ್ಕಂಥದ್ದು. ಇದನ್ನು ನಾವು ಹಳ್ಳಿಗಳ ಆಟಗಳನ್ನು ತಂದುಕೊಂಡಿದ್ದೀವಿ. ಅದರಲ್ಲಿ ಚೌಕಾಬಾರ ಆಗಿರ್ಬೋದು, ಕುಂಟೆಬಿಲ್ಲೆ ಆಗಿರ್ಬೋದು, ಆಮೇಲೆ ಲಗೋರಿ ಆಟ ಆಗಿರ್ಬೋದು, ಚಿಣ್ಣೆ ದಾಂಡು, ಅಳಗುರಿ ಮಣಿ ಇತ್ಯಾದಿ ಆಟಗಳನ್ನು ಮಕ್ಕಳಿಗೆ ಪರಿಚಯಿಸುವುದು ತುಂಬ ಸೂಕ್ತವಾಗಿದೆ. ಅದೇ ರೀತಿ ಪೋಷಕರಲ್ಲಿ ಓದುವ ಕಾರ್ಯವನ್ನು ಮಾಡಿ ಅಭ್ಯಾಸಕ್ಕೆ ಭಾಳ ಸುಂದರವಾಗಿ ಮಾಡಿದ್ದೀರಾ ಸರ್. ಕಾರ್ಯಕ್ರಮ ಪ್ರಾರಂಭ ಆದಾಗ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಸರ್. ಧನ್ಯವಾದಗಳು ಸರ್. ಮೇಡಮ್ ನಮಸ್ತೆ. ನೀವು ಯಾವ ಶಾಲೆಯವರು ಮೇಡಮ್? ಹಾಯ್ ಮೇಡಮ್. ಹಾಯ್, ಶುಭೋದಯ. ನಮಸ್ತೆ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಂಚೀರಾಮ್ ನಗರದಿಂದ. ಓಕೆ. ಇವತ್ತೇನು ಅನಿಸುತ್ತೆ ಮೇಡಮ್? ಇವತ್ತು ಏನು ಕಾರ್ಯಕ್ರಮ? ವಾತಾವರಣ ಇವತ್ತು ಪ್ರಗತಿ ಹೆಜ್ಜೆ ಅನ್ನುವಂಥ ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ವತಿಯಿಂದ ಹೊಂದ್ಕೊಂಡಿದ್ದಾರೆ. ಇದೊಂದು ಅದ್ಭುತವಾದ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು FLN ಮಕ್ಕಳು ತಯಾರು ಮಾಡಿರುವಂಥ ಚಟುವಟಿಕೆಗಳನ್ನು ನಾವು ಪ್ರದರ್ಶನ ಮಾಡೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಸೊ ಈ ಕಾರ್ಯಕ್ರಮ ಏನು ಕಷ್ಟ ಆಗಲಿಲ್ವಾ ಮೇಡಮ್? ಅಲ್ಲಿಂದ ಮೆಟೀರಿಯಲ್ಸ್ ತಂದು ಇಲ್ಲಿ ಇದು ಮಾಡಲಿಕ್ಕೆ ನಿಮಗೆ ಕಷ್ಟ ಏನು ಆಗಿಲ್ಲ. ಇದು ಯೂಸ್ಫುಲ್ ಅಂತ ಅನಿಸುತ್ತಾ ಮೇಡಮ್ ಕಾರ್ಯಕ್ರಮ? ಯೂಸ್ಫುಲ್ ಅನ್ಸುತ್ತೆ. ಈವನ್ ನಮ್ಮ
ಟೀಚರ್ಸ್ ಹೇಳ್ತಿದ್ರು ಈ ಥರ ಕಾರ್ಯಕ್ರಮಗಳು ಬೇಕು ನಮಗೆ ಇನ್ನೂ ಹೆಚ್ಚು ರಿಫ್ರೆಶ್ ಆಗೋದಕ್ಕೆ ಬೇಕಾಗುತ್ತೆ. ಹೌದು. ಥ್ಯಾಂಕ್ ಯು ಮೇಡಮ್. ನಂತರ ಭೇಟಿ ಆಗ್ತೀನಿ ಮೇಡಮ್ ನಿಮ್ಮನ್ನ. ಹಾಯ್ ಮೇಡಮ್, ಯಾವ ಶಾಲೆ ಮೇಡಮ್ ತಮ್ಮದು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಬಂಡನಾಡಿ. ಹೌದಾ, ಏನನ್ಸುತ್ತೆ ಮೇಡಮ್ ಈ ಕಾರ್ಯಕ್ರಮದ ಬಗ್ಗೆ? ಚೆನ್ನಾಗಿದೆ ಮೇಡಮ್. ಪ್ರಗತಿ ಹೆಜ್ಜೆ ಮೀನ್ಸ್ ಅದು ಇದು ಇನ್ನೂ ಈ ವರ್ಷದ ಮೊದಲನೇ ಹೆಜ್ಜೆ ಕಾರ್ಯಕ್ರಮ ಕೂಡ. Okay, okay. ಮಕ್ಕಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕಲಿಕೆಗಳನ್ನ ಇದೆಲ್ಲ ನಿಮ್ಮ ಶಾಲೆದೇನಾ ಮೇಡಮ್? ಹಾಂ ಮೇಡಮ್. ಸೊ ಈ ಥರದ ಕಲಿಕೋಪಕರಣಗಳನ್ನು ಮಾಡಿಕೊಂಡು FLN ಮಕ್ಕಳಿಗೆ ಕಲಿಕೆಯನ್ನು ಸಾಧಿಸಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಹಾಗಾಗಿ ನೀವು ಈ ಥರದ ಕಾರ್ಯಕ್ರಮಗಳು ಹೆಚ್ಚಿರಲಿ ಮತ್ತು ಮಕ್ಕಳ ಕಲಿಕೆ ಯಶಸ್ವಿಯಾಗಲಿ ಫಸ್ಟ್. ಓಕೆ ಮೇಡಮ್, ಎಲ್ಲರಿಗೂ ಧನ್ಯವಾದ ಮೇಡಮ್. ಈ ಒಂದು ಪ್ರಗತಿ ಹೆಜ್ಜೆನ ಹಾಕ್ತಿರುವಂತಹ ಎಲ್ಲ ಮುಖ್ಯ ಶಿಕ್ಷಕರಿಗೂ ನನ್ನ ಪರವಾಗಿ ಮತ್ತು ಇಲಾಖಾ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು.